ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲಲ್ಲಿ ಎಲ್ ಐ ಸಿ ನ್ಯೂ ಜೀವನ್ ಆನಂದ್ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ. ಎಲ್ ಐ ಸಿ ನ್ಯೂ ಜೀವನ್ ಆನಂದ್ ಪಾಲಿಸಿ ಬಂದು ನಿಮಗೆ ಡಬಲ್ ಬೆನಿಫಿಟ್ ಪಾಲಿಸಿ. ಹೇಗೆ ಡಬಲ್ ಬೆನಿಫಿಟ್ ಅಂದರೆ ಎಂಡೋಮೆಂಟ್ ಪ್ಲ್ಯಾನು, ಓಲ್ಡ್ ಲೈಫ್ ಪ್ಲ್ಯಾನ್, ಈ ಎರಡು ಪ್ಲ್ಯಾನು ಕಾಂಬಿನೇಷನಲ್ಲಿ ನಿಮಗೆ ಜೀವನ್ ಆನಂದ್ ಅಂತ ಲಾಂಚ್ ಆಗಿದೆ. ಎಂಡೋಮೆಂಟ್ ಪ್ಲ್ಯಾನ್ ಅಂದರೆ ಒಬ್ಬ ವ್ಯಕ್ತಿ ಪಾಲಿಸಿ ಪರ್ಚೇಸ್ ಮಾಡಿ ಅವ್ರ ಟರ್ಮ್ನ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಮೆಚುರಿಟಿ ಅಮೌಂಟ್ ಅಂತ ಬರುತ್ತೆ. ಆ ಮೆಚುರಿಟಿ ಅಮೌಂಟ್ ಅವ್ರಿಗೆ ಸಿಕ್ಕಿದ ಮೇಲೆ ಅವ್ರಿಗೆ ಪಾಲಿಸಿ ಹೋಲ್ಡರ್ಗೂ ಇನ್ಶೂರೆನ್ಸ್ ಕಂಪನಿಗೂ ರಿಲೇಷನ್ಶಿಪ್ ಕ್ಲೋಸ್ ಆಗುತ್ತೆ. ಓಲ್ಡ್ ಲೈಫ್ ಪ್ಲ್ಯಾನಲ್ಲಿ ಅವ್ರ ಟರ್ಮ್ ಕಂಪ್ಲೀಟ್ ಮಾಡಿದ್ಮೇಲೆ ಮೆಚುರಿಟಿ ಅಮೌಂಟ್ ಏನೂ ಸಿಗೋದಿಲ್ಲ, ಓಲ್ಡ್ ಲೈಫ್ ತನಕ ಕವರೇಜ್ ಸಿಗುತ್ತೆ. ಇನ್ ಬಿಟ್ವೀನ್ ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅವ್ರಿಗೇನಾದರೂ ನಾಮಿನಿ, ಆ ಪಾಲಿಸಿ ಹೋಲ್ಡರ್ ಏನಾದರೂ ಡೆತ್ ಆದರೆ ಆ ಅಮೌಂಟ್ನ ನಾಮಿನಿಗೆ ಪೇ ಮಾಡ್ತಾರೆ. ಸೊ ಇದೇ ಓಲ್ಡ್ ಲೈಫ್ ಪ್ಲ್ಯಾನ್. ಈ ಎರಡು ಪ್ಲ್ಯಾನ್ ಬೆನಿಫಿಟು ಸೇರಿ ಜೀವನ್ ಆನಂದ್ ಪ್ಲ್ಯಾನ್ ಅಂತ ಲಾಂಚ್ ಮಾಡಿದ್ದಾರೆ. ಈ ಜೀವನ್ ಆನಂದ್ ಪ್ಲ್ಯಾನ್ ನಿಮಗೆ ನಿಮ್ಮ ಕೈಗೆ ಮೆಚುರಿಟಿ ಅಮೌಂಟ್ ಬಂದ ಮೇಲೂ, ನಿಮ್ಮ ಕೈಗೆ ದುಡ್ಡು ಬಂದ ಮೇಲೂ ನಿಮಗೆ ಓಲ್ಡ್ ಲೈಫ್ ತನಕ ರಿಸ್ಕ್ ಕವರೇಜು ನಿಮಗೆ ಸಿಗುತ್ತೆ. ಏನಕ್ಕೆ ಈ ಜೀವನ್ ಆನಂದ್ ಪಾಲಿಸಿನ ಪರ್ಚೇಸ್ ಮಾಡಬೇಕು, ಏನು ಫ್ಯೂಚರ್ಸ್ ಇದೆ ಈ ಜೀವನ್ ಆನಂದ್ ಅಂತ ನೋಡೋಣ. ಫುಲ್ ಪೇಔಟ್ ಅಟ್ ಮೆಚುರಿಟಿ, ನಿಮಗೆ ಸಮ್ ಇನ್ಶೂರ್ಡು ಪ್ಲಸ್ ಬೋನಸ್ಸು ಈ ಪಾಲಿಸಿಯಲ್ಲಿ ಸಿಗುತ್ತೆ. ಆಮೇಲೆ ರಿಸ್ಕ್ ಕವರ್ ಈವನ್ ಆಫ್ಟರ್ ಮೆಚುರಿಟಿ, ಓಲ್ಡ್ ಲೈಫ್ ರಿಸ್ಕ್ ಕವರೇಜ್. ಎಸ್, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಈ ಪಾಲಿಸಿಯಲ್ಲಿ ನಿಮಗೆ ಮೆಚುರಿಟಿ ಆದಮೇಲೂ ನಿಮಗೆ ಓಲ್ಡ್ ಲೈಫ್ ತನಕ ರಿಸ್ಕ್ ಕವರೇಜು ಸಿಗುತ್ತೆ. ಆಮೇಲೆ ಆಕ್ಸಿಡೆಂಟ್ ಕವರೇಜು ನಿಮ್ಗೆ ಅಪ್ ಟು ದ ಏಜ್ ಆಫ್ 70 ತನಕ ಸಿಗುತ್ತೆ. ಈ ಪಾಲಿಸಿಯಲ್ಲಿ ನೀವು ಲೋನ್ ಬೇಕಂದ್ರೂ ತೊಗೋಬೋದು. ಆಮೇಲೆ ನೀವು ಪೇ ಮಾಡೋ ಎಲ್ಲ ಪ್ರೀಮಿಯಮ್ಗೂ ಅಂಡರ್ ಸೆಕ್ಷನ್ 80C ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಪ್ ಟು 1,50,000, 1.5 ಲಕ್ಷ ತನಕ ನಿಮಗೆ ಸಿಗುತ್ತೆ. ಆಮೇಲೆ ಈ ಪಾಲಿಸಿಯಲ್ಲಿ ನೀವು ರೈಡರ್ಸ್ ಬೇಕಂದ್ರೆ ಇನ್ಕ್ಲೂಡ್ ಮಾಡ್ಕೋಬೋದು. ಅಡಿಷ್ನಲ್ ದುಡ್ಡು ನೀವು ಪೇ ಮಾಡಿ ಈ ಕ್ರಿಟಿಕಲ್ ಇಲ್ನೆಸ್ ಆಗಲಿ, ಆಕ್ಸಿಡೆಂಟಲ್ ರೈಡರ್ ಆಗಲಿ, ಆಮೇಲೆ ಡಿಸಬಿಲಿಟಿ ರೈಡರ್ ಆಗಲಿ, ಈ ಥರ ರೈಡರ್ಗಳನ್ನ ಕೂಡ ನೀವು ಈ ಪಾಲಿಸಿಯಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಒಂಚೂರು ಡಿಫ್ರೆನ್ಸ್ ಪ್ರೀಮಿಯಮ್, ಒಂದು ಸ್ಮಾಲ್ ಪ್ರೀಮಿಯಮ್ ಕೊಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು. ಆಮೇಲೆ ಎಲ್ ಐ ಸಿಯಲ್ಲಿ 99.8% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇರೋದು ಹೈಯೆಸ್ಟ್ ಇನ್ ದ ಇಂಡಸ್ಟ್ರಿ. ಸೊ ಕ್ಲೈಮ್ ಬಗ್ಗೆ ನೀವು ಯಾವುದೇ ಚಿಂತೆನೂ ಮಾಡೋಂಗಿಲ್ಲ. ಆಮೇಲೆ ಈ ಜೀವನ್ ಆನಂದ್ ಪ್ಲ್ಯಾನು ಮೋಸ್ಟ್ ಪಾಪ್ಯುಲರ್ ಪಾಲಿಸಿ ಇನ್ ಇಂಡಿಯಾಲ್ಲೇ ತುಂಬ ಮೋಸ್ಟ್ ಪಾಪ್ಯುಲರ್ ಪಾಲಿಸಿ ಬಂದು ಈ ಜೀವನ್ ಆನಂದ್ ಪ್ಲ್ಯಾನ್. ಆಮೇಲೆ ಎಲ್ ಐ ಸಿಯಲ್ಲಿ ಹೈಯೆಸ್ಟ್ ಸೇಲ್ ಆಗಿರೋದು ಈ ಜೀವನ್ ಆನಂದ್ ಪ್ಲ್ಯಾನ್ ಮಾತ್ರ. ಎಲಿಜಿಬಿಲಿಟಿ, ಯಾರೆಲ್ಲ ಈ ಪಾಲಿಸಿನ ತೊಗೋಬೋದು. ಪ್ರೀಮಿಯಂ ಮೋಡ್ ಬಂದು ನೀವು ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ, ECS ಯಾವ್ದು ಮೋಡ್ ಬೇಕಂದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಟರ್ಮ್ ಬಂದು 15 to 35 ಇಯರ್ಸ್ ತನಕ ಇದೆ, ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಮಿನಿಮಮ್ ಏಜ್ ಎಂಟ್ರಿ ಬಂದು 18 ಇಯರ್ಸು, ಮ್ಯಾಕ್ಸಿಮಮ್ ಏಜ್ ಎಂಟ್ರಿ ಬಂದು 50 ಇಯರ್ಸು, ಮ್ಯಾಕ್ಸಿಮಮ್ ಮೆಚ್ಯೂರಿಟಿ ಏಜ್ ಬಂದು 75 ಇಯರ್ಸು. ಆಮೇಲೆ ಮಿನಿಮಮ್ ಸಮ್ ಇನ್ಶೂರ್ಡ್ ಬಂದು 1 lakh rupees ನೀವು ಚೂಸ್ ಮಾಡ್ಕೋಬೋದು. ಆಮೇಲೆ ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಂದ್ರೂ ಚೂಸ್ ಮಾಡ್ಕೋಬೋದು. ಆದರೆ ಮಿನಿಮಮ್ ನೀವು 1 ಲಕ್ಷ ಇರಲೇಬೇಕು. ಒಂದು ಉದಾಹರಣೆ ಜೊತೆ ಇವಾಗ ನೋಡೋಣ. ಇವಾಗ ಸರ್ವೈವಲ್ ಮೆಚುರಿಟಿ ಬೆನಿಫಿಟ್, ನೀವು ಪಾಲಿಸಿ ಪರ್ಚೇಸ್ ಮಾಡಿ ಪೇ ಮಾಡಿದ್ರೆ ಆದರೆ ಮೆಚುರಿಟಿ ಬೆನಿಫಿಟ್ ಎಷ್ಟು ಸಿಗುತ್ತೆ ಅನ್ನೋದು ಇವಾಗ ನೋಡೋಣ. ಇಲ್ಲಿ ಒಬ್ಬ ವ್ಯಕ್ತಿಗೆ 30 ಇಯರ್ಸು, ಅವ್ರ ಪಾಲಿಸಿ ತೊಗೊಳ್ಳುವಾಗ 30 ಇಯರ್ಸು, ಟರ್ಮ್ ಬಂದು 20 ಇಯರ್ಸ್ ಸೆಲೆಕ್ಟ್ ಮಾಡಿದ್ದಾರೆ, ಸಮ್ ಇನ್ಶೂರ್ಡ್ ಬಂದು 5 lakh, ಇಯರ್ಲಿ ಪ್ರೀಮಿಯಮ್ ಇದು ಎಕ್ಸ್ಕ್ಲೂಡಿಂಗ್ GST, ಇಯರ್ಲಿ ಪ್ರೀಮಿಯಮ್ ಬಂದು 28,175 rupees ಬರುತ್ತೆ. 28,175 ರೂಪಾಯಿ ಅವರು ಇಯರ್ಲಿ ಪ್ರೀಮಿಯಮ್ ಪೇ ಮಾಡಬೇಕು 20 ವರ್ಷ. ಇಲ್ಲಿ ಅವರು ಎಂಟ್ರಿ ಆಗಿರೋ ಏಜ್ ಬಂದು 30, ಆಮೇಲೆ 20 ಇಯರ್ಸ್ ಪಾಲಿಸಿ ಟರ್ಮ್ ತೊಗೊಂಡಿದ್ದಾರೆ. ಅಟ್ ದ ಏಜ್ ಆಫ್ 50, ಏಜ್ 50 ವರ್ಷ ಬಂದಾಗ ಅವ್ರಿಗೆ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆ ಲಮ್ಸಮ್ ಅಮೌಂಟು ಅವ್ರಿಗೆ ಸಿಗುತ್ತೆ. ಈ ಲಮ್ಸಮ್ ಅಮೌಂಟ್ ಅವ್ರಿಗೆ ತೊಗೊಂಡಾದ್ಮೇಲೂ ಅವ್ರಿಗೆ 50 ಇಂದ 100 ಇಯರ್ಸ್ ತನಕ ಅವ್ರಿಗೆ ರಿಸ್ಕ್ ಕವರೇಜ್ ಅಂತ 5 lakh rupees ಸಿಗಿರುತ್ತೆ. ಈ ರಿಸ್ಕ್ ಕವರೇಜು ಇನ್ ಬಿಟ್ವೀನ್ 50 ಇಂದ 100 ಇಯರ್ಸ್ ಒಳಗಡೆ ಏನಾದರೂ ಪಾಲಿಸಿಗಳು ಡೆತ್ ಆದರೆ ಈ ರಿಸ್ಕ್ ಕವರೇಜು ನಾಮಿನಿಗೆ ಪೇ ಮಾಡ್ತಾರೆ. ಇಲ್ಲಿ 5 lakhs ಮಾತ್ರ ಅಲ್ಲ ರಿಸ್ಕ್ ಕವರೇಜ್. ಇವಾಗ ನೀವು ಸಮ್ ಇನ್ಶೂರ್ಡ್ ಬಂದು 10 lakh ಏನಾದ್ರು ಚೂಸ್ ಮಾಡಿದರೆ ಇಲ್ಲಿ ರಿಸ್ಕ್ ಕವರೇಜ್ 10 lakh ಬರುತ್ತೆ. ನೀವೇನಾದ್ರು 50 lakh ಚೂಸ್ ಮಾಡಿದ್ರೆ ಇಲ್ಲೂ ರಿಸ್ಕ್ ಕವರೇಜ್ 50 lakh ಬರುತ್ತೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ 100 ಇಯರ್ಸ್ ಆದಮೇಲೆ ಅವ್ರಿಗೆ ಏನಾದ್ರು ಬದುಕಿದ್ರೆ ಈ ಅಮೌಂಟ್ನ ಪೇ ಮಾಡಿಬಿಡ್ತಾರೆ. ಆಮೇಲೆ ಲಮ್ಸಮ್ ಅಮೌಂಟ್, ಏನು ಮೆಚುರಿಟಿ ಅಮೌಂಟ್ ಏನು ಸಿಗುತ್ತೆ ಅಂತ ನೋಡೋಣ. ಸಮ್ ಇನ್ಶೂರ್ಡ್ ಬಂದು 5 lakh ಚೂಸ್ ಮಾಡಿರೋದ್ರಿಂದ 5 lakh ಸಿಗುತ್ತೆ. ಬೋನಸ್ ಬಂದು 4,50,000. ಈ ಬೋನಸ್ ಬಂದು ಎವ್ರಿ ಇಯರ್ ಎಲ್ ಐ ಸಿಯಲ್ಲಿ ರೇಟ್ ಡಿಕ್ಲೇರ್ ಮಾಡ್ತಾರೆ. ಪರ್ 1000 rupeesಗಂತ ರೇಟ್ ಡಿಕ್ಲೇರ್ ಮಾಡ್ತಾರೆ. ಅಟ್ ಪ್ರೆಸೆಂಟ್ ಲಾಸ್ಟ್ ಇಯರು ಇದು 45 rupees ಇದೆ. ಅಕಾರ್ಡಿಂಗ್ ಟು ಈ ಟರ್ಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಟರ್ಮ್ ಮೇಲೆ 45 rupees ಇರೋದ್ರಿಂದ ಈ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸೊ 4,50,000 ಬೋನಸ್ ಬರುತ್ತೆ. ಆಮೇಲೆ FAB, ಫೈನಲ್ ಅಡಿಷನಲ್ ಬೋನಸ್ ಅಂತ ಕರೀತೀವಿ. ಇದು ಒನ್ ಟೈಮ್ ಮಾತ್ರ ಪೇ ಮಾಡೋದು. ಯಾರೆಲ್ಲ 15 ಇಯರ್ಸ್ ಅಬೌವ್ ಟರ್ಮ್ನ ಚೂಸ್ ಮಾಡಿದಾರೋ ಅವ್ರಿಗೆ ಈ ಫೈನಲ್ ಅಡಿಷನಲ್ ಬೋನಸ್ ಸಿಗುತ್ತೆ. ಇದು ನಿಮಗೆ ಪರ್ 1000ಗೆ 70 rupees ಅಂತ ಸಿಗುತ್ತೆ ಅಕಾರ್ಡಿಂಗ್ ಟು ಈ 20 ಇಯರ್ಸ್ ಟರ್ಮ್ಗೆ. ಸೊ ಅದು ಬಂದು ಒಂದು 35,000. ಸೊ ಟೋಟಲ್ 5 lakh, 4,50,000, 35,000 ನಿಮಗೆ ಸೇರಿಸಿದ್ರೆ ನಿಮಗೆ 9,85,000 ನಿಮಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ.
ಮೆಚ್ಯೂರಿಟಿ ಅಮೌಂಟ್ ನಿಮಗೆ ಸಿಗುತ್ತೆ. ಆಮೇಲೆ ಟೋಟಲ್ ಪ್ರೀಮಿಯಂ ಪೇಡ್, ನೀವು ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದೀರ ಅಂದರೆ 20 ವರ್ಷಕ್ಕೆ 5,63,500 ರೂಪಾಯಿ ಪೇ ಮಾಡಿದ್ದೀರಾ. ಈ ಟೋಟಲ್ ಪ್ರೀಮಿಯಮ್ಗೆ ನಿಮಗೆ ಮೆಚುರಿಟಿ ಟೋಟಲ್ ಈ ಪಾಲಿಸಿಯಲ್ಲಿ ಟೋಟಲ್ ಬೆನಿಫಿಟ್ ಸಿಕ್ಕಿರೋದು 14,85,000, 14,85,000 ರೂಪಾಯಿ ಸಿಕ್ಕಿದೆ. ಹೇಗಂದರೆ 9,85,000 ಪ್ಲಸ್ 5,00,000 ರೂಪೀಸ್ ಸೇರಿಸಿದ್ರೆ ನಿಮಗೆ 14,85,000 ರೂಪಾಯಿ ನಿಮಗೆ ಈ ಪಾಲಿಸಿಯಲ್ಲಿ ಸಿಗುತ್ತೆ ಬೆನಿಫಿಟ್. ನೆಕ್ಸ್ಟು ಡೆತ್ ಬೆನಿಫಿಟ್ ಏನು ಸಿಗುತ್ತೆ? ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಅದೇ ವ್ಯಕ್ತಿ, ಸೇಮ್ ಉದಾಹರಣೆ ತೊಗೊಳ್ಳೋಣ. ಈ ಪಾಲಿಸಿ ಪರ್ಚೇಸ್ ಮಾಡಿದ್ಮೇಲೆ ಅವ್ರಿಗೆ ಡೆತ್ ಆಯಿತು. ಇವಾಗ 30 ಏಜಲ್ಲಿ ಎಂಟ್ರಿ ಆಗಿದ್ದಾರೆ, 50 ಏಜಲ್ಲಿ ಮೆಚುರಿಟಿ ಆಗಬೇಕು. ಆದರೆ ಇನ್ ಬಿಟ್ವೀನ್ 10 ವರ್ಷ ಆದಮೇಲೆ ಅಟ್ ದ ಏಜ್ ಆಫ್ 40 ಅವ್ರಿಗೆ ಬಂದು ನ್ಯಾಚುರಲ್ ಆಗಿ ಡೆತ್ ಆಗಿದೆ. ಇವಾಗ ಅವ್ರಿಗೆ ಡೆತ್ ಆದಮೇಲೆ ಅವರು ನಾಮಿನಿಗೆ 5,00,000 ರೂಪೀಸ್ ಸಮ್ ಇನ್ಶೂರ್ಡ್, ಅವ್ರು ಬಂದು ಸಮ್ ಇನ್ಶೂರ್ಡ್ 5,00,000 ಚೂಸ್ ಮಾಡಿದ್ದಾರೆ. ಆದರೆ ಈ ಪಾಲಿಸಿಯಲ್ಲಿ ಕಂಡೀಷನ್ ಇದೆ, ಡೆತ್ ಏನಾದ್ರು ಆದಾಗ 125% ಪೇ ಮಾಡ್ತೀವಿ ಅಂತ LIC ಈ ಪಾಲಿಸಿಯಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಅದರಿಂದ 5,00,000 ರೂಪೀಸ್ ಪ್ಲಸ್ 25% ಎಕ್ಸ್ಟ್ರಾ ಮಾಡಿದ್ರೆ 1,25,000 ಆಯಿತು. ಇದೆರಡು ಮರ್ಜ್ ಮಾಡಿದ್ರೆ ನಿಮಗೆ 6,25,000 ರೂಪೀಸ್. ಇಲ್ಲಿ ಸಮ್ ಇನ್ಶೂರ್ಡು 6,25,000 ರೂಪೀಸ್ ಡೆತ್, ಇನ್ ಕೇಸ್ ಆಫ್ ಡೆತ್ ಮಾತ್ರ ನಿಮಗೆ ಪೇ ಮಾಡ್ತಾರೆ. ಆಮೇಲೆ ಬೋನಸ್ಸು 2,47,500, ಇದು ಬೇರೆ 10 ಇಯರ್ಸ್ ಮಾತ್ರ. ಸೊ ಇದೆರಡು ಮರ್ಜ್ ಮಾಡಿದ್ರೆ ನಿಮಗೆ 8,72,500 ಬಂದು ನಾಮಿನಿಗೆ ಪೇ ಮಾಡ್ತಾರೆ. ಇಲ್ಲಿ ಅವರು 10 ವರ್ಷಕ್ಕೆ ಪ್ರೀಮಿಯಂ ಪೇ ಮಾಡಿರೋದು 2,81,750 ರೂಪಾಯಿ. ಆದರೆ ಟೋಟಲ್ ಬೆನಿಫಿಟ್ ಈ ಪಾಲಿಸಿಯಲ್ಲಿ ಅವ್ರಿಗೆ ಸಿಗ್ತಾ ಇರೋದು, ರಿಟರ್ನ್ಸ್ ಬರ್ತಿರೋದು 8,72,500. ನೆಕ್ಸ್ಟು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್, ಇದು ರೈಡರ್ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಈ ರೈಡರ್ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೋ ಮೂಲಕ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತಂತ ನಾವು ನೋಡೋಣ. ಅದೇ ಉದಾಹರಣೆ ಇಟ್ಕೊಳ್ಳೋಣ. ಆದರೆ ಈ ರೈಡರ್ ಬೆನಿಫಿಟ್ ಆ್ಯಡ್ ಮಾಡುವಾಗ ಒಂಚೂರು ಪ್ರೀಮಿಯಮು ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಕ್ಲೂಡಿಂಗ್ GST ಪ್ರೀಮಿಯಮ್ ಒಂದು 28,675 ರೂಪೀಸ್ ಬರುತ್ತೆ. ಇಲ್ಲಿ ಅದೇ ಸೇಮ್ 30 ಏಜಲ್ಲಿ ಎಂಟ್ರಿ ಆಗ್ತಾರೆ, 50ಯಲ್ಲಿ ಮೆಚುರಿಟಿ ಆಗಬೇಕು. ಆದರೆ ಇನ್ ಬಿಟ್ವೀನಲ್ಲೇ ಅವ್ರಿಗೆ ಆಕ್ಸಿಡೆಂಟ್ ಮೂಲಕ ಡೆತ್ ಏನಾದಾದರೆ ಆಫ್ಟರ್ 10 ಇಯರ್ಸ್ ಅಟ್ ದ ಏಜ್ ಆಫ್ 40 ಅವ್ರಿಗೆ ಆಕ್ಸಿಡೆಂಟ್ ಮೂಲಕ ಏನಾದರೂ ಡೆತ್ ಆದರೆ ಸಮ್ ಇನ್ಶೂರ್ಡ್ ಬಂದು 6,25,000 ಸಿಗುತ್ತೆ. ಆಮೇಲೆ ಬೋನಸ್ 10 ಇಯರ್ಸ್ಗೆ 2,47,500. ಆಮೇಲೆ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಅವ್ರಿಗೊಂದು 5,00,000 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಇದು ಆಕ್ಸಿಡೆಂಟ್ ಬೆನಿಫಿಟ್ ಅವ್ರಿಗೆ ಸಿಗ್ತಾ ಇರೋದು ರೀಸನ್ ಏನಂದರೆ ಅವರು ರೈಡರ್ ಆಪ್ಷನ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಆಕ್ಸಿಡೆಂಟ್ ಡೆತ್ ರೈಡರ್ ಆಪ್ಷನ್ ಇನ್ಕ್ಲೂಡ್ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಈ 5,00,000 ಎಕ್ಸ್ಟ್ರಾ ಸಿಗುತ್ತೆ. ಸೊ 6,25,000, 2,47,000, 5,00,000 ರೂಪೀಸ್ ಸೇರಿಸಿದ್ರೆ ನಿಮಗೆ 13,72,500 ರೂಪೀಸು, 13,72,500 ರೂಪಾಯಿ ಅವರ ನಾಮಿನಿಗೆ ಪೇ ಮಾಡ್ತಾರೆ. ಇಲ್ಲಿ ಪ್ರೀಮಿಯಂ ಪೇ ಮಾಡಿರೋದು ಬಂದು 2,86,750 ರೂಪೀಸು. ಆದರೆ ಟೋಟಲ್ ಬೆನಿಫಿಟ್ ಈ ಪಾಲಿಸಿಯಲ್ಲಿ ಸಿಕ್ಕಿರೋದು ಅವ್ರಿಗೆ 13,72,500 ರೂಪೀಸ್. ಸೊ ಇವಾಗ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ರೈಡರ್ ಬೆನಿಫಿಟ್ ನೀವು ಇನ್ಕ್ಲೂಡ್ ಮಾಡಬೇಕಂತ. ನೀವೇನಾದರೂ ರೈಡರ್ ಬೆನಿಫಿಟ್ನ ಇನ್ಕ್ಲೂಡ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ ಆಗಿ ನಿಮಗೆ ಅಮೌಂಟ್ನ ಸಿಗುತ್ತೆ. ನೆಕ್ಸ್ಟು ಆಕ್ಸಿಡೆಂಟ್ ಡಿಸಬಿಲಿಟಿ ಬೆನಿಫಿಟ್ ಅಂತ. ಇವಾಗ ಸೇಮ್ ಉದಾಹರಣೆ ಇಟ್ಕೊಳ್ಳೋಣ. ಆದರೆ ಈ ಆಕ್ಸಿಡೆಂಟ್ ಈ ಒಂದು ರೈಡರ್ನ ಇನ್ಕ್ಲೂಡ್ ಮಾಡೋಕ್ಕೆ ಹೋದರೆ ನಿಮಗೆ ಪ್ರೀಮಿಯಂ ತಿರ್ಗಾ ಚೇಂಜಸ್ ಆಗುತ್ತೆ, ಒಂಚೂರು ಪ್ರೀಮಿಯಂ ಜಾಸ್ತಿ ಆಗುತ್ತೆ. 29,370 ರೂಪೀಸ್ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಸೇಮ್ ಉದಾಹರಣೆನೇ ಇಟ್ಕೊಳ್ಳೋಣ. ಏಜ್ 30ಯಲ್ಲಿ ಅವ್ರು ಎಂಟ್ರಿ ಆಗ್ತಾರೆ, 50ಯಲ್ಲಿ ಮೆಚುರಿಟಿ ಆಗಬೇಕು. ಆದರೆ ಇನ್ ಬಿಟ್ವೀನಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಮೂಲಕ ಡಿಸಬಿಲಿಟಿ ಆಗ್ತಾರೆ. ಡಿಸಬಿಲಿಟಿ ಅಂದರೆ ಅವ್ರ ಕೈಯಲ್ಲಿ ಏನು ಬಾಡಿ ಮೂವ್ಮೆಂಟೇ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರ್ತಾರೆ. ಆ ಥರ ಸಿಚುವೇಶನ್ ಬಂದಾಗ ಮಾತ್ರ ಆ ಪರ್ಸನ್ಗೆ ಆ 50,000 ಇಂಟು 10 ಇಯರ್ಸ್ಗೆ, ನೆಕ್ಸ್ಟ್ 10 ಇಯರ್ಸ್ಗೆ 50,000 ಬಂದು ಪೇ ಮಾಡ್ತಾರೆ. 50,000 ಇಂಟು 10 ಇಯರ್ಸು 5,00,000 ರೂಪೀಸ್ ಅವ್ರಿಗೆ ಸಿಗುತ್ತೆ. ಈ ಬೆನಿಫಿಟ್ ಸಿಗಬೇಕಂದ್ರೆ ಅವರು ಆಕ್ಸಿಡೆಂಟ್ ಡಿಸಬಿಲಿಟಿ ಬೆನಿಫಿಟ್ ಅನ್ನೋ ರೈಡರ್ನ ಚೂಸ್ ಮಾಡಿರಬೇಕು. ಚೂಸ್ ಮಾಡಿದರೆ ಮಾತ್ರ ಅವ್ರಿಗೆ ಸಿಗುತ್ತೆ. ಸೊ ಇಲ್ಲಿ ಅವರು ಈ ಆಪ್ಷನ್ ಚೂಸ್ ಮಾಡಿದ್ರೆ ಅವ್ರಿಗೆ ಅಮೌಂಟ್ ಬರುತ್ತೆ. ಈ ಅಮೌಂಟ್ ಆದಮೇಲೆ ಪಾಲಿಸಿ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಅವ್ರಿಗೆ ಯಾವುದೇ ಪ್ರೀಮಿಯಮು ಪೇ ಮಾಡೋದಿಲ್ಲ, ಇದು ವೇ ಆಫ್ ಆಗುತ್ತೆ. ಆಮೇಲೆ ಏಜ್ 50ಯಲ್ಲಿ ಅವ್ರೇನಷ್ಟನ್ನ ಬದುಕಿದ್ರೆ ಆವಾಗ ಅವ್ರಿಗೆ ಲಮ್ಸಮ್ ಅಮೌಂಟ್ ಅಂತ ಅವ್ರಿಗೆ ಮೆಚುರಿಟಿ ಆಗುತ್ತೆ. ಆ ಮೆಚುರಿಟಿ ಅಮೌಂಟು 5,00,000, 4,50,000, 35 ಎಲ್ಲ ಸೇರಿ 9,85,000 ರೂಪೀಸ್ ಮೆಚುರಿಟಿ ಅಮೌಂಟ್ನು ಪೇ ಮಾಡ್ತಾರೆ. ಸೊ ಅದಾದಮೇಲೂ ಅವ್ರು ಇನ್ನೂ ಬದುಕಿದ್ರೆ 50 to 100 ಇಯರ್ಸ್ ಒಳಗಡೆ ಅವ್ರಿಗೆ ರಿಸ್ಕ್ ಕವರೇಜ್ ಅಂತ 5,00,000 ಕೊಡ್ತಾರೆ. ಇನ್ ಬಿಟ್ವೀನ್ ಇದು ಈ 50 to 100 ಇಯರ್ಸ್ ಒಳಗಡೆ ಅವ್ರು ಏನಾದರೂ ಡೆತ್ ಆದರೆ ಅವ್ರಿಗೆ 5,00,000 ರೂಪೀಸ್ ನಾಮಿನಿಗೆ ಪೇ ಮಾಡ್ತಾರೆ. ಸೊ ಈ ಪಾಲಿಸಿಯಲ್ಲಿ ಈ ಒಂದು ಅಡಿಷನಲ್ ಬೆನಿಫಿಟು ಸಿಗುತ್ತೆ. ಆಮೇಲೆ ಟೋಟಲ್ ಇವರು 10 ಇಯರ್ಸ್ಗೆ ಪ್ರೀಮಿಯಂ ಪೇ ಮಾಡಿರೋದು 2,93,700 ರೂಪೀಸ್. ಆದರೆ ಟೋಟಲ್ ಬೆನಿಫಿಟ್ ಈ ಪಾಲಿಸಿಯಲ್ಲಿ ಅವ್ರಿಗೆ ಸಿಗ್ತಾ ಇರೋದು 19,85,000.
19,85,000 ರೂಪಾಯಿ ಅವ್ರಿಗೆ ಟೋಟಲ್ ಬೆನಿಫಿಟ್ ಸಿಗ್ತಾ ಇದೆ. ಇದು ಏನಕ್ಕೆ ಬೆನಿಫಿಟ್ ಸಿಗ್ತಾ ಇದ್ರೆ, ಅವರು ಆಕ್ಸಿಡೆಂಟ್ ಡಿಸಬಿಲಿಟಿ ಬೆನಿಫಿಟ್ ರೈಡರ್ನ ಇನ್ಕ್ಲೂಡ್ ಮಾಡೋದ್ರ ಮೂಲಕ ಅವ್ರಿಗೆ ಇಷ್ಟು ಬೆನಿಫಿಟ್ಟು ಸಿಗುತ್ತೆ. ಸೊ ಈ ರೈಡರ್ನ ನೀವು ಪಾಲಿಸಿ ಪರ್ಚೇಸ್ ಮಾಡೋಕ್ಕೆ ನೀವೇನೋ ಇಂಟ್ರೆಸ್ಟ್ ಇದ್ದರೆ ಈ ರೈಡರ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್, ಈ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಇದನ್ನು ಒಂದು ರೈಡರ್, ಈ ರೈಡರ್ ನೀವು ಇನ್ಕ್ಲೂಡ್ ಮಾಡೋದ್ರ ಮೂಲಕ ನಿಮಗೆ ಪ್ರೀಮಿಯಮ್ಮು ಚೇಂಜಸ್ ಆಗುತ್ತೆ. 29,715 ರೂಪೀಸ್ ಇಲ್ಲಿ ಚೇಂಜಸ್ ಆಗ್ತಿದೆ. ಕ್ರಿಟಿಕಲ್ ಇಲ್ನೆಸ್ ಅಂದರೆ ಮೇಜರ್ ಡಿಸೀಸ್, ಈ ಕ್ಯಾನ್ಸರು, ಆಮೇಲೆ ಕಿಡ್ನಿ ಫೇಲಿಯರ್ಸು, ಬ್ಲೈಂಡ್ನೆಸ್ಸು, ಈ ಥರ ಮೇಜರ್ ಡಿಸೀಸಸ್, ಸರ್ಜರೀಸು, ಈ ಥರ ಡಿಸೀಸಸ್ಗೆ ಈ ಪಾಲಿಸಿಯಿಂದ ನೀವು ಈ ರೈಡರ್ನ ನೀವೇನೋ ಚೂಸ್ ಮಾಡ್ಕೊಂಡಿದ್ರೆ, ನಾವು ಪಾಲಿಸಿ ರನ್ನಿಂಗಲ್ಲಿ ಇರುವಾಗ ನಮ್ಗೆ ಏನಾದರೂ ಈ ಥರ ಎಫೆಕ್ಟ್ ಆದರೆ ಇಮಿಡಿಯೇಟಾಗಿ ನಾವು ಏನು ಸಮ್ ಇನ್ಶೂರ್ಡ್ ಚೂಸ್ ಮಾಡಿದ್ರು ಅದನ್ನು ಪೇ ಮಾಡ್ತಾರೆ. ರೈಡರ್ ಸಮ್ ಇನ್ಶೂರ್ಡ್ ಏನು ಚೂಸ್ ಮಾಡಿದ್ವೋ ಅದನ್ನು ಪೇ ಮಾಡ್ತಾರೆ. ಸೊ ಪಾಲಿಸಿ 30 ಇಯರ್ಸ್ ಪರ್ಚೇಸ್ ಮಾಡಿದರೆ 50 ಇಯರ್ಸ್ ಮೆಚುರಿಟಿ ಆಗಬೇಕು. ಬಟ್ ಇನ್ ಬಿಟ್ವೀನ್ 10 ವರ್ಷ ಆದಮೇಲೆ 40 ಏಜಲ್ಲಿ ಅವ್ರಿಗೆ ಇವಾಗ ಕ್ಯಾನ್ಸರ್ ಅಂತ ಏನೋ ಅನೌನ್ಸ್ ಮಾಡಿದ್ರು, ಫೈನಲ್ ಸ್ಟೇಜ್ ಅಂತ ಏನೋ ಇದ್ದಾಗ ಅವ್ರಿಗೆ ಈ 5 ಲ್ಯಾಕ್ ರೂಪೀಸ್ ಅವರು ಪೇ ಮಾಡಿಬಿಡ್ತಾರೆ. LICಯಿಂದ ನಿಮಗೆ ಈ 5 ಲ್ಯಾಕ್ ರೂಪೀಸ್ ಸಿಗುತ್ತೆ. ಆಮೇಲೆ ಇನ್ನು ಕಂಟಿನ್ಯೂ ಪಾಲಿಸಿ ಪ್ರೀಮಿಯಮ್ ವೇ ಆಫ್ ಆಗುತ್ತೆ, ಇದು ಪಾಲಿಸಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಅಟ್ ದ ಏಜ್ ಆಫ್ ಮೆಚುರಿಟಿ ಟೈಮಲ್ಲಿ ಅವ್ರಿಗೆ 5 ಲ್ಯಾಕ್ ರೂಪೀಸ್, 4,50,000, 35,000 ಸೇರಿಸಿ 9,85,000 ರೂಪೀಸ್ ಅವ್ರಿಗೆ ಮೆಚುರಿಟಿ ಅಮೌಂಟ್ ಕೂಡ ಸಿಗುತ್ತೆ. ಅದಾದಮೇಲೂ ಅವ್ರಿಗೆ 5 ಲ್ಯಾಕ್ ರೂಪೀಸ್ ರಿಸ್ಕ್ ಕವರೇಜ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಅವರು ಪ್ರೀಮಿಯಂ ಪೇ ಮಾಡಿರೋದು 2,95,170 ರೂಪೀಸ್. ಆದರೆ ಅವ್ರಿಗೆ ಟೋಟಲ್ ಈ ಪಾಲಿಸಿಯಲ್ಲಿ ಬೆನಿಫಿಟ್ ಸಿಗ್ತಾ ಇರೋದು ರೈಡರ್ ಇನ್ಕ್ಲೂಡ್ ಮಾಡಿರೋದ್ರ ಮೂಲಕ 19,85,000 ರೂಪೀಸ್ ಅವ್ರಿಗೆ ಟೋಟಲ್ ಬೆನಿಫಿಟ್ ಈ ಪಾಲಿಸಿಯಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಪ್ರೀಮಿಯಮ್ ಡಿಪೆಂಡಿಂಗ್ ಅಪಾನ್ ಯುವರ್ ಏಜ್, ನಿಮ್ಮ ಏಜ್ ಮೇಲೆ ಪ್ರೀಮಿಯಮ್ ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಈ ಪಾಲಿಸಿ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಿದ್ರೆ, ಇಲ್ಲ ನಿಮ್ಮ ಪ್ರೀಮಿಯಮ್ ಏನಂತ ತಿಳ್ಕೊಬೇಕಾಗಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಟೆಸ್ಟ್ ಮಾಡಿ 9449327243. ಇಲ್ಲಾಂದರೆ ಈ ವಿಡಿಯೋ ಕೆಳಗಡೆನೇ ನೀವು ಕೂಡ ಟೆಸ್ಟ್ ಮಾಡ್ಬೋದು. ನಿಮಗೆ ನಿಮ್ಮ ಪ್ರೀಮಿಯಮು ಆಮೇಲೆ ಪ್ರೆಸೆಂಟೇಷನ್ ಬೇಕಂದ್ರೂ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಯಂಗ್ ಏಜಲ್ಲಿ ಈ ಪಾಲಿಸಿನ ಪರ್ಚೇಸ್ ಮಾಡಿ ಅಂತ ಹೇಳಿದ್ದಾರೆ. ಏನಕ್ಕೆ ಲೈಫ್ ಇನ್ಶೂರೆನ್ಸ್ನ ಯಂಗ್ ಏಜಲ್ಲೇ ತೊಗೋಬೇಕಂತ ಇಲ್ಲಿ ನೋಡೋಣ. ಒಂದು ಉದಾಹರಣೆ ತೊಗೊಳ್ಳೋಣ. 5 ಲ್ಯಾಕ್ ರೂಪೀಸ್ ಸಮ್ ಇನ್ಶೂರ್ಡ್, ಪಾಲಿಸಿ ಟರ್ಮ್ ಬಂದು 21 ಇಯರ್ಸು. ಸೊ ಇಲ್ಲಿ ಡಿಫ್ರೆಂಟ್ ಏಜ್ ನಾನು ಕೊಟ್ಟಿದ್ದೀನಿ. 18 ಇಯರ್ಸು, 25 ಇಯರ್ಸು, 30 ಇಯರ್ಸು, ಆಮೇಲೆ 35 ಇಯರ್ಸ್ ಅಂತ ಕೊಟ್ಟಿದ್ದೀನಿ. ಈ ಏಜ್ ಮೇಲೆ ಡಿಪೆಂಡ್ ಮಾಡಿ ಪ್ರೀಮಿಯಮ್ ಅಂತ ಹೇಳಿದೆ. ಈ 21 ಇಯರ್ಸ್ 5 ಲ್ಯಾಕ್ ಸಮ್ ಇನ್ಶೂರ್ಡ್ಗೆ 18 ಇಯರ್ಸ್ ಒಬ್ಬ ವ್ಯಕ್ತಿ ಅವರು 5,20,848 ರೂಪಾಯಿ ಪೇ ಮಾಡಬೇಕು. ಅದೇ ಥರ 25 ಇಯರ್ಸ್ಗೆ 5,42,000, ಆಮೇಲೆ 30 ಇಯರ್ಸ್ಗೆ 5,58,000, 35 ಇಯರ್ಸ್ ಏಜ್ಗೆ 5,79,000. ಸೊ ಇಲ್ಲಿ ನೀವು ನೋಡ್ಬೋದು ಈಚ್ ಏಜ್ಗೆ ನಿಮಗೆ ಪ್ರೀಮಿಯಂ ಡಿಫ್ರೆನ್ಸ್ ಇದೆ. ಇಲ್ಲಿ ಒಂದೊಂದು ಇಯರ್ಗೆ 18,000, 16,000, 21,000 ಅಂತ ಡಿಫ್ರೆನ್ಸ್ ಇರುತ್ತೆ. ಆದರೆ ನೀವು ಟೋಟಲ್ ಮೆಚುರಿಟಿ ಅಮೌಂಟ್ ನೋಡಿದ್ರೆ, ಟೋಟಲ್ ರಿಟರ್ನ್ಸಲ್ಲಿ ನೋಡಿದ್ರೆ ನಿಮಗೆ ಯಾವುದೇ ಡಿಫ್ರೆನ್ಸು ಇರೋದಿಲ್ಲ. ಸೊ ಇವಾಗ ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕೆ ಈ ಪಾಲಿಸಿನ, ಲೈಫ್ ಇನ್ಶೂರೆನ್ಸ್ನ ಏನಕ್ಕೆ ನೀವು ಯಂಗ್ ಏಜಲ್ಲಿ ತೊಗೋಬೇಕು ಅಂತ. ನೀವು ಯಂಗ್ ಏಜಲ್ಲಿ ನೀವು ತೊಗೊಳ್ಳೋದ್ರ ಮೂಲಕ ನಿಮಗೆ ಪ್ರೀಮಿಯಮ್ಮು ಕಡಿಮೆ ಇರುತ್ತೆ. ಸೊ ಇವಾಗ ನೀವು 18 ಇಯರ್ ಚಾನ್ಸ್ನ ಮಿಸ್ ಮಾಡ್ಕೊಂಡು ನೀವು 25 ಇಯರ್ ತೊಗೊಂಡ್ರೆ ನಿಮಗೆ ಒಂಚೂರು ಪ್ರೀಮಿಯಮ್ ಜಾಸ್ತಿ ಆಗುತ್ತೆ. ಅದೇನು 25 ಇಯರ್ಸ್ ಚಾನ್ಸ್ನ ಮಿಸ್ ಮಾಡ್ಕೊಂಡು 30 ಇಯರ್ಸಲ್ಲಿ ನೀವು ಪಾಲಿಸಿ ತೊಗೊಳಕ್ಕೆ ಬಂದರೆ ಇನ್ನೂ ಒಂಚೂರು ಪ್ರೀಮಿಯಮ್ ಜಾಸ್ತಿ ಆಗಿರುತ್ತೆ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಏನಕ್ಕೆ ಯಂಗ್ ಏಜಲ್ಲಿ ತೊಗೋಬೇಕು ಅಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಈ ವಿಡಿಯೋಲಿ ಎಲ್ಲ ಇನ್ಫಾರ್ಮೇಷನು ಉಪಯೋಗ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅದುವರೆಗೂ ಸ್ಟೇ ಹೆಲ್ತಿ.